ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ವರ್ಷ ಎಲ್ಲ ಮಹಿಳೆಯರ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಒತ್ತು ನೀಡ್ತಕ್ಕಂಥ ಒಂದು ಘೋಷವಾಕ್ಯವನ್ನು ವಿಶ್ವಸಂಸ್ಥೆ ಮುಂದಿಟ್ಟಿದೆ. ಅದರ ವಿಪರ್ಯಾಸ ಅಂತ ಹೇಳಿದ್ರೆ, ಈ ಕೊಡವ ಸಮುದಾಯದ ಒಂದು ಸಣ್ಣ ಸಮುದಾಯದ ಅತ್ಯಂತ ಸೂಕ್ಷ್ಮ ಸಮುದಾಯ, ಕೊಡಗಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಜನಾಂಗದಿಂದ ಬಂದು ಇವತ್ತು ಅತ್ಯಂತ ಎಳೆಯ ಪ್ರಾಯದಲ್ಲಿ ಭಾರತದ ಸಿನಿಮಾ ರಂಗದಲ್ಲಿ ಅತ್ಯಂತ ಮೇರು ಸ್ಥಾನಕ್ಕೇರಿದಂಥ ರಶ್ಮಿಕಾ ಮಂದಣ್ಣ ಅವ್ರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ವಿನಾಕಾರಣ ಬೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಭಾರತ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ. ಇಲ್ಲಿ ಆಲೋಚನಾ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಇದೆಲ್ಲವನ್ನ ನಮ್ಮ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಈ ಸಂವಿಧಾನ ಕಲ್ಪಿಸಿದೆ ನಮಗೆಲ್ಲರಿಗೂ. ಇವತ್ತು ಈ ರೀತಿ ರಶ್ಮಿಕಾ ಮಂದಣ್ಣರವ್ರನ್ನ ರಕ್ಷಿಸುವ ಬದಲು ಅವ್ರನ್ನ ಬೆದರಿಸ್ತಕ್ಕಂಥ, ಅವರು ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಹೆಣ್ಣು ಮಗಳನ್ನು ಬೆದರಿಸ್ತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ಮಹಿಳಾ ಆಯೋಗ ಈ ಸಂಬಂಧ ತುರ್ತಾಗಿ ಸೋಮೋಟೋ ಕೇಸ್ ದಾಖಲಿಸಬೇಕಿಂತವ್ರ ಮೇಲೆ. ಇದು ಕೊಡವ ನ್ಯಾಷನಲ್ ಕೌನ್ಸಿಲ್ ಒತ್ತಾಯಿಸ್ತಾ ಇದೆ. ಮಾರ್ಚ್ 8 ವಿಶ್ವ ರಾಷ್ಟ್ರ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಸಂಬಂಧ ಎಲ್ಲ ಮಹಿಳೆಯರ, ಎಲ್ಲ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಅವರಿಗೆ ಈಕ್ವಾಲಿಟಿ ಮತ್ತು ರೈಟ್ಸ್ ಬಗ್ಗೆ ವಿಶೇಷವಾಗಿ ಕಾಳಜಿಯುಕ್ತವಾದಂಥ ಒಂದು ಘೋಷಣೆಯನ್ನು ಈ ಸಾರಿ ಮಾಡಿಸಿದ್ದಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಕೊಡವ ಸಮುದಾಯದಿಂದ, ಅತ್ಯಂತ ಸೂಕ್ಷ್ಮ ಸಮುದಾಯದಿಂದ ಹೊರಹೊಮ್ಮಿದ ಈ ರಾಷ್ಟ್ರದ ಅತ್ಯಂತ ಮೇರು ನಟಿಯಾಗಿ ಎಮರ್ಜ್ ಆದಂಥ ರಶ್ಮಿಕಾ ಮಂದಣ್ಣ, ಯಾರ ಬೆಂಬಲ ಇಲ್ಲದೆ, ಯಾವ ರಾಜಕೀಯ ಬೆಂಬಲ ಇಲ್ಲದೆ ಆಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆ ಮೂಲಕ, ತನ್ನ ಪರಿಶ್ರಮದ ಮೂಲಕ ಗುರುತಿಸಿಕೊಂಡಿದ್ದಾರೆ. ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್ ಅಂತ ಬೇರೆ ನಟರ ಜೊತೆ ನಟನೆ ಕೂಡ ಮಾಡಿದ್ದಾರೆ. ಈ ಏಳಿಗೆಯನ್ನು ಸಹಿಸದೆ ಇವತ್ತು ಕೆಲವು ರಾಜಕಾರಣಿಗಳು, ಕೆಲವು MLAಗಳು ಅವರ ಮೂಗಿನ ನೇರಕ್ಕೆ ನಡ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡು ಆಕೆಯನ್ನು ಬೆದರಿಸ್ತಕ್ಕಂಥ, ಆಕೆ ಮೇಲೆ ಒಂದು ರೀತಿಯ ಕೊಡವ ಫೋಬಿಯಾವನ್ನು ಹೇರ್ತಕ್ಕಂಥ, ಆಕೆಗೆ ಕಿರುಕುಳ ನೀಡ್ತಕ್ಕಂಥ ಕೃತ್ಯ ಕಳೆದ ಕೆಲವು ದಿನಗಳಿಂದ ನಡೀತಾ ಇದೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾದಂಥ ಸಂವಿಧಾನ. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ಆಲೋಚನಾ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮಗೆ ಕಲಿಸಿದ್ದಾರೆ. ಇಲ್ಲಿ ಯಾರ ಅನುಮತಿ ತಗೊಂಡು ನಾವು ನಟನೆ ಮಾಡಬೇಕು, ಹೇಳಿಕೆ ಕೊಡಬೇಕಂತ ಏನೂ ಇಲ್ಲ. ಅದೇ ರೀತಿ 1956ರಲ್ಲಿ ರಾಜ್ಯಗಳ ಪುನರ್ಗಠನಾ ಕಾಯ್ದೆ ಸಂದರ್ಭದಲ್ಲಿ ಕೊಡಗು ರಾಜ್ಯ ಅತ್ಯಂತ ಸುಭಿಕ್ಷ ರಾಜ್ಯ, ಕರ್ನಾಟಕಕ್ಕೆ ಮರ್ಜ್ ಆಗಬೇಕಾದ್ರೂ ಕೂಡ ಅಂಡರ್ಟೇಕಿಂಗ್ ಇದೆ. ಕಾನ್ಸ್ಟಿಟ್ಯೂಷನ್ 7th ಅಮೆಂಡ್ಮೆಂಟಲ್ಲಿ ಯಾವ್ಯಾವ ರಾಜ್ಯ ವಿಶಾಲ ರಾಜ್ಯಕ್ಕೆ ಸೇರುತ್ತೋ ಅಲ್ಲಿನ ಬಹುಭಾಷಿಕ ಸಮುದಾಯ, ಸಣ್ಣ ಸಮುದಾಯಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಅವ್ರನ್ನ ಗುಲಾಮರಾಗಿ ಇಟ್ಕೊಳ್ಳೋದಲ್ಲ, ಅವರ ಸಂಪನ್ಮೂಲ ಪ್ರತಿಯೊಂದನ್ನು ಕಿತ್ತುಕೊಂಡು ಅವ್ರನ್ನ ಗುಲಾಮರಾಗಿ ಇಟ್ಕೊಳ್ಳೋದಲ್ಲ, ಅವ್ರನ್ನ ಸಮಾನವಾಗಿ ಕಾಪಾಡಬೇಕು, ಅವ್ರನ್ನ ಸಮಾನವಾಗಿ ನೋಡ್ಕೊಳ್ಬೇಕು, ಜೋಪಾನ ಮಾಡಬೇಕು ಅಂತ. ಆದರೆ ಅದನ್ನೆಲ್ಲ ವೈಲೇಟ್ ಮಾಡಿ ಇವತ್ತು ಈ ಸಣ್ಣ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಇವಾಗ ಹೆಚ್ಚೆಚ್ಚು ಇದು ಕಾಣ್ತಾ ಇದೆ. ಇದೊಂದು ಬೆದರಿಕೆ ಸ್ವರೂಪ. ಇದು ನಿಲ್ಲಬೇಕು. ಇದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಒಂದು ಅತ್ಯಂತ ದೊಡ್ಡ ಎಥನಿಕ್ ಡೈವರ್ಸಿಟಿ ಇರ್ತಕ್ಕಂಥ ರಾಷ್ಟ್ರ, ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ವೈವಿಧ್ಯತೆ ಇರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ. ರಶ್ಮಿಕಾ ಮಂದಣ್ಣ ಅವರ ಮೇಲೆ ಇವತ್ತು ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಬಿಡ್ತಾ ಇದ್ದಾರೆ, ಈ ಫೋಬಿಯಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಅವರು ಶಾಸಕರಿರ್ಬೋದು, ಯಾರೇ ಇರ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ರಾಷ್ಟ್ರ ಸಂಸ್ಥೆ ಮಹಿಳಾ ಆಯೋಗ ಸೋಮೋಟೋ ಕೇಸ್ ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿರ್ಭೀತಿಯಿಂದ ನಮ್ಮಂಥ ಸಣ್ಣ ಸಮುದಾಯ ನಿರ್ಭೀತಿಯಿಂದ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಅವಕಾಶ ಇರಬೇಕು. ಮತ್ತು ಆ ಹಕ್ಕುಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಕೂಡ ಮೇಜರ್ ಕಮ್ಯುನಿಟಿಯವರು ಮಾಡಬೇಕು. ಅವ್ರ ಕೈಯಲ್ಲಿ ಸರ್ಕಾರ ಇರಬೇಕು. ಮೆಜಾರಿಟೇರಿಯನ್
ರೂಲಿಂಗ್ ಅಂದರೆ ಅಡ್ಮಿನಿಸ್ಟ್ರೇಷನ್ನ ನಮ್ಮ ಸಂವಿಧಾನ ಒಪ್ಪುತ್ತೆ. ಆದರೆ ಮೆಜಾರಿಟೇರಿಯನ್ ಟೈರಾನಿ ಅವರ ದಬ್ಬಾಳಿಕೆ ಇದೆಯಲ್ಲ ಅದರ ಸಂವಿಧಾನ ಒಪ್ಪೋದಿಲ್ಲ. ಅದು ಇಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು.